ವಿಡಿಯೋ ರಿಲೀಸ್ ಆಗಿದೆ ಸರ್, ರೈಡ್ ಆಗಿದೆ ಸಿಸಿಬಿ ರೈಡ್ ಆಗಿದೆ. ಅಲೋಕ್ ಕುಮಾರ್ ಅವರು ಇವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಈಗ ಒಂದ್ ನಿಮಿಷ ದಯವಿಟ್ಟು ಈ ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ ಎರಡು ವಾರ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೀ ನಿಮ್ಮ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ. ಯಾವಾಗ ಏನು ಎತ್ತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಕಲಬುರಗಿ ಇದೆ ಪ್ರಿಸನ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ನಿರಂತರವಾಗಿ ನಾವು ಇದನ್ನು ಮಾಡ್ತಾ ಇರಬೇಕು. ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮಲ್ಲೂ ಕೂಡ, ಯಾರು ಇನ್ನೂ ಹಳೆ ಚಾಳಿಗಳು ಬಿಟ್ಟಿಲ್ಲ. ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ನೋಡಿ, ಇರೋದಷ್ಟೇ ನಾವು ಮಾಡ್ಬೋದಲ್ಲ, ನಾವು ಗಲ್ಲಿಗೆ ಏರ್ಸಕ್ಕಾಗ್ತದ? ಹೀನಿಯಸ್ ಕ್ರೈಮ್ ಇದ್ರೆ ಡೆಫಿನೆಟ್ಲಿ ಅವರು ಸರ್ವಿಸ್ ಇಂದ ಡಿಸ್ಮಿಸ್ ಮಾಡಬಹುದು ಅಷ್ಟೇ. ಒಂದ್ ನಿಮಿಷ ಸರ್ ಹೇಳ್ಬಿಡ್ತೀನಿ. ಈಗ ನೋಡಿ, ನಾನು ಈ ಖಾತೆ ತಗೊಂಡು ನಮಗೆ ಜವಾಬ್ದಾರಿ ಕೊಟ್ಟು 1.5-2 ತಿಂಗಳಾಗಿದೆ. ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಇಷ್ಟು ಬೇಗ ಇಷ್ಟು ಸ್ಟ್ರಿಕ್ಟಾಗಿ ಮಾಡಿರಲಿಲ್ಲ, ಇಷ್ಟು ವೇಗವಾಗಿ. ವಿ ಆರ್ ಡೂಯಿಂಗ್. ಆಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕಲ್ಲ. ಆಮೇಲೆ ಆ್ಯಕ್ಷನ್ ತಗೋಬೇಕಂದ್ರೂ ಐ ಹ್ಯಾವ್ ಟು ಇರೋದೇ 2-3 ಮಾರ್ಗ ನನಗೆ. ಈಗ ವೈಯಕ್ತಿಕವಾಗಿ ನಾನು ಏನಾದರೂ ಬೇರೆದು ಮಾಡ್ಲಿಕ್ಕೆ ಆಗ್ತದಾ? ಈಗ ಅವ್ರಿಗೆ ಸರ್ವಿಸಸ್ ಇಂದ ಡಿಸ್ಮಿಸ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ಕೆಲವು ಮಾನದಂಡಗಳಿದೆ. ಆದರೆ ಹಿಂಗೆ VIP ಟ್ರೀಟ್ಮೆಂಟು ಯಾರಿಗೂ ಕೊಡೋಕ್ಕೆ ನಾವು ಬಿಡೋದಿಲ್ಲ. ತಗೊಳ್ತಿರುವಂತವರಿಗೆ ಸರ್, ಆ VVIPಗಳಿಗೆ ನಿಮ್ಮ ಇದೇನು ಮೆಸೇಜ್ ಏನು? ಅವ್ರಿಗೆ ನೀವು ಏನು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದೀರಾ ರೈಡ್ ಮುಖಾಂತರ? ನೋಡಿ, ದ ರೇಡ್ ಇಟ್ ಸೆಲ್ಫ್ ಇಸ್ ದ ಮೆಸೇಜ್. ಇಫ್ ಯು ಥಿಂಕ್ you can bribe my officials and do what you want, you are mistaken. ಸರ್, ಈಗ ಏನೇನು ಸಿಕ್ಕಿದೆ ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆಯಾ ಸರ್? ಇದೆ ಇವ್ರೆ, ಅದೆಲ್ಲ ನಾವು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅದರಲ್ಲಿ ಯಾವ ಮೊಬೈಲ್ ಸಿಕ್ಕಿದೆ, ಯಾರ ಹತ್ರ ಪೆನ್ ಡ್ರೈವ್ ಸಿಕ್ಕಿದೆ, ಯಾರ್ದು ನೋಟ್ಬುಕ್ ಸಿಕ್ಕಿದೆ, ಅವೆಲ್ಲನೂ ಕೂಡ ಗೌಪ್ಯವಾಗಿ ಇಡಬೇಕಾಗ್ತದೆ. ಅದೆಲ್ಲನೂ ಕೂಡ ನಾವು ಸಮಯ ಬಂದಾಗ ತಿಳಿಸ್ತೀವಿ. ಇನ್ನು ಅದು ಸ್ವಲ್ಪ ಮಾಜರನ ಆಗಲಿ ಎಲ್ಲ. ನಾಳೆಯಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗ್ತಿದೆ ಸರ್. ನೀವು ಪೋರ್ಟ್ಫೋಲಿಯೋ ಅಲೋಕೇಶನ್ ಇನ್ನೂ ಆಗಿಲ್ಲ. ಒಬ್ಬೊಬ್ರು ಸರ್, ನೀವು ಜೈಲಿಂದ ಸೀದಾ ಕ್ಯಾಬಿನೆಟ್ಗೆ ಹೋದ್ರಿ. ಅಲ್ಲೇ ಇದೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ ಅಲ್ಲಿ ಮೊಬೈಲ್ ಪೆನ್ ಡ್ರೈವ್ ಸಿಕ್ಕಿರುವಂತದ್ದು, ಅದಕ್ಕೆ ಮಧ್ಯಾಹ್ನದೊಳಗಡೆ ನಾವು ವರದಿ ಕೊಡ್ಬೇಕು ಅನ್ನೋದು. ಇಲ್ಲ ನೋಡಿ, ಐ ಡೋಂಟ್ ವಾಂಟ್ ಟು ಹರಿ ಅಪ್ ಎನಿಥಿಂಗ್. ಇವಾಗ ಸಿಕ್ಕಿದೆ, ಯಾರಿಂದ ಒಳಗೋಯ್ತು, ಯಾರಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ, ಅದೆಲ್ಲ ಗೊತ್ತಾಗ್ಬೇಕಲ್ಲ. ನೋಡಿ, ಅದನ್ನು ಕೂಡ ನಿನ್ನೆ ಒಂದು ಟೆಕ್ನಿಕಲ್ ಆಡಿಟ್ ಮಾಡಬೇಕು ಅಂತ ಆದೇಶ ನೀಡಿದ್ದೀನಿ. ಜಾಮರ್ಸ್ ಇದೆ, ಕೆಲವು ಭಾಗದಲ್ಲಿ ಅದು ವರ್ಕ್ ಆಗ್ತಾ ಇಲ್ಲ ಅಂತಾನೂ ಕೂಡ ಮಾಹಿತಿ ಬರ್ತಾ ಇದೆ. ಸೊ ಅದರಿಂದ ಒಂದು ಸಂಪೂರ್ಣವಾದಂಥ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಪ್ರಿಸನ್ಸ್ನಲ್ಲಿ ಏನಿದೆ ಅದರದ್ದು ಕೂಡ ಆಡಿಟ್ ಮಾಡ್ಸಕ್ಕೆ ಹೇಳಿದ್ದೀನಿ ನಿನ್ನೆ. ಇವತ್ತಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಸರಿ, ನನಗಾದ್ರ ಮಾಹಿತಿ ಇಲ್ಲ, ಬಟ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಇವತ್ತರ ಕಡೆ ಮಾಡ್ತೀವಿ ಅಂತ.
ಇನ್ನೆಷ್ಟು ಹೆಚ್ಚುವರಿ ಇದೆ? ಇವಾಗ ಜವಾಬ್ದಾರಿ ಕೊಟ್ಟಿರೋದು ಕರೆಕ್ಟ್ ಆಗಿ ನಿರ್ವಹಿಸದೆ ಸಾಕಾಗಿದೆ. ನಾನು ಹೇಳಿದ್ದೀನಲ್ಲ, ಸಿ ವಿ ಆರ್ ಆಲ್ ಡಿಸಿಪ್ಲಿನ್ಡ್ ಸೋಲ್ಜರ್ಸ್ ಆಫ್ ದಿ ಹೈಕಮಾಂಡ್. ಜವಾಬ್ದಾರಿ ಏನೇ ಜವಾಬ್ದಾರಿ ಕೊಟ್ಟರು ನಾವು ಮಾಡ್ತೀವಿ, ಪಕ್ಷದ ಕೆಲಸ ಕೊಟ್ಟರು ಮಾಡ್ತೀವಿ, ಅದರಲ್ಲಿ ಏನಿದೆ? ಸರ್, ಈಗ ಕಾವೇರಿ ನೀರಿನ ವಿಚಾರವಾಗಿ ನಾಳೆ ಬಂಧನ್ ಕರೆದಿದ್ದಾರೆ ಒಂದ್ ಕಡೆಗೆ 12,000 ನೋಡಿ, ನಾವು ಬಹಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳ್ನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ. ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ. ಅದಾದ್ಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಾನೆ ನಾವು ಮನವಿ ಮಾಡ್ಕೋತಾ ಇದ್ವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಭಾಳ ದೊಡ್ಡದಿದ್ರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನ ನಿವಾರಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದ್ರೆ ನೀವು ಇಂಥ ಮಾರ್ಗಗಳನ್ನು ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ. ನಮ್ಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಒಂದಿಷ್ಟು ಜನ ಎಲ್ಲ ನಿಮ್ಮ ಹಿಂದೆನೇ ಇದ್ದಾರೆ, ಅವರೇ ಹೇಳ್ತಾ ಇರೋದಾಗಿ. ಯಾಕ್ರಪ್ಪ ನೋಡಿ, ವಿ ಆರ್ ಕಂಪ್ಲೀಟ್ಲಿ ಇದು ಬರೇ ಕ್ರೈಮ್ ಆಫ್ ಸೀನ್ ಆಫೀಸರ್ಸ್ ಅಷ್ಟೇ ಅಲ್ಲ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಷ್ಟೇ ಪ್ರಶ್ನೆ ಅಲ್ಲ. ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ಮೋರ್ ದೆನ್ 11,000 ಅಪ್ಲಿಕೇಶನ್ಸ್ ಕರೆದಿದ್ದೀವಿ. ಅವ್ರದ್ದು ಕೂಡ ಭಾಳ ವರ್ಷದಿಂದ ಕರೆದಿಲ್ಲ ಅಂತ. ಅದನ್ನು ಕೂಡ ನಾವು ಮಾಡ್ತೀವಿ, ನೋಟಿಫೈ ಮಾಡಬೇಕಾಗ್ತದೆ ಸರ್. 74,000 ಹುದ್ದೆಗಳನ್ನು ನಾವು ಕರೆದಿದ್ದೀವಿ ಸರ್. ಈಗ ನಮಗೆ ಡೇಟ್ ಸಿಗ್ತಾ ಇಲ್ಲ KEA ಇಂದ. ಪ್ರತಿ ಸಂಡೇ ನಾವು ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಮಾನ್ಯ ಮುಖ್ಯಮಂತ್ರಿಯವರು ಸ್ಯಾಟರ್ಡೇನೂ ಕೂಡ ನಡೆಸ್ಬೋದಾ ಅಂತ ಕೂಡ ಒಂದು ಯೋಚನೆ ನಡೆದಿದೆ KEA ಅವ್ರ ಜೊತೆ. ಸೊ ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ವಿಶೇಷವಾಗಿ ಸರ್ಕಾರದಲ್ಲಿ ಕೊಡಿಸುವ ಒಂದು ಏನು ನಮ್ಮ ಉದ್ದೇಶ ಇದೆ, ಅದನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ, ಇನ್ಕ್ಲೂಡಿಂಗ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್. ಆರ್ಥಿಕತೆ ಸಮಸ್ಯೆ ಏನಾದ್ರು ಸರ್? ಕೆಲವೊಂದು ಹುದ್ದೆಗಳು ಪೋಸ್ಟ್ಪೋನ್ ಆಗ್ತಿರೋದು ಆರ್ಥಿಕ ಇಲಾಖೆಗೆ ಹೋಗಿ ಇಲ್ಲ ಅಪ್ರೂವ್ಡ್ ಆಗಿದೆ. 74,000 ಪೋಸ್ಟು FD ಅಪ್ರೂವಲ್ ಆಗಿದೆ. ಅದು ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಯಾವುದೇ ನಮ್ಗೆ ಅಪ್ರೂವಲ್ಲೂ ಬೇಕಾಗಿಲ್ಲ, 80% ಕರಿಬೇಕು ಅಂತ ಆಗಲೇ ಆದೇಶ ನೀಡಿದ್ವಿ. ನಮಗೆ ಏನು ಸ್ವಲ್ಪ ಕಾನೂನನ್ನು ತೊಡಕು ಇಂಟರ್ನಲ್ ರಿಸರ್ವೇಶನ್ ಇತ್ತು, ಅದನ್ನು ಕೂಡ ಬಗೆಹರಿದಿದೆ. ವಿ ಆರ್ ರೆಕ್ರೂಟಿಂಗ್ ಎವ್ರಿ ಸಂಡೇ. So what is the reason there was a raid in prison? Many reports are coming out saying... See, I visited the prisons recently. I found there are certain difficulties that prisoners also were expressing, and more importantly, I found a lot of faults within the administration. So that's why yesterday we decided to have a surprise raid in the prisons, and in certain cells with certain high-profile prisoners and other prisoners, we have found mobile phones, notebooks, and things that are not allowed in the prison. So quite naturally, it seems like our people are hand in glove with with the prisoners. And yes, and we have issued a strict warning. We are also doing a digital infrastructure audit of the prisons, and whoever is responsible for ensuring these prisoners have access to devices or have access to anything that is more than necessary will be taken to task. Why these things are happening time and again, sir? Because anytime raid conducts, there are it is always found. See, I'm not saying that every time our officers are. It's quite natural that our officers are hand in glove. These things don't happen at the higher level. It happens at the bottom of the pyramid, at the lower end of the hierarchy. And quite naturally, these VIPs have a political influence. They have the influence of money. So our people succumb to it, despite we having strict norms against it. pressure. Yes, and that is the reason why we have raided, surprisingly. Has somebody been suspended, sir? Yes.
it's in process. It will be done probably by afternoon. Mr. Prajwal Revanna, not only Prajwal Revanna, sir, there are such It does not matter who the prisoner is. X, Y, Z. He's committed a crime. He's in prison. That's all matters. Whether he's high profile, low profile, it does not matter to us. Is it a message to Karnataka? First of all, it is a message to my department officers that we will not tolerate such things. Number two, the message is very clear to prisoners, whether it's high profile prisoners or low profile prisoners, that you cannot influence the department through corrupt means. Pro-Kannada organizations called for a bandh tomorrow, sir. They are saying... See, we are very clearly, the Honorable Chief Minister has requested to withdraw the bandh. The government is your government. The government is a government that is listening. Whatever the authority has said, we will see. We will tackle it legally. Our interest, primary interest, is to ensure that we safeguard the interests of the people of Karnataka, and we will ensure we do it. If there is a government that is not listening, you can use these measures of bandh or any other constitutional measures. But this is your government. This is a government that is listening to you. So that's why that is why we are requesting them to withdraw the bandh. It does not help anybody, and we are ensuring that the interests of the Kannadigas are protected. Over the delimitation, sir, Tamil Nadu government have passed on resolution in Karnataka, Tamil Nadu Assembly today, saying that 543 seats should be restricted and should not go beyond it. See, we have very clearly said that the Delimitation Commission is an exercise by the government to take over the delimitation process and draw boundaries across demographies to suit their political needs. This is something that we are against. Whether it is Tamil Nadu, whether it is Andhra, Telangana, Kerala, we have our own opinion about this delimitation exercise. You cannot punish the southern states. You cannot punish states like Karnataka, who are economically progressive and have been good citizens of the country, following good practices that have been put forth by central government across decades. We cannot be punished for being progressive. Is electoral department somewhere mistakes, sir? Because thousands of people are complaining that SAR process is not handling properly and their voting list has been removed. See, this is what we have been saying. No, we went to the progressive citizens of the state also went to the court, and they dismissed it, saying that nobody has been affected by it as of now. 1 crore 8 lakh people have been left out today. Important people have been left out. People at the bottom of the pyramid who are dependent on government schemes have been left out. Who is responsible for this? In the garb of logical discrepancy, the Chief Election Commissioner is acting like a puppet of the BJP. Is it an intentional? Absolutely, it is intentional. Tell me the definition of logical discrepancy. That is what we are asking, right? The cabinet has put forth 10 to 12 suggestions to the Election Commission. Did we get it in writing? It was a government decision, government query. They are not even bothered just because they have judicial immunity. The CEC is behaving like a Hitler. A session is starting tomorrow, sir. Will there be a portfolio allocations? Because Absolutely, it will be done by today's BJP is questioning again and again on Why should I answer to BJP? I am responsible for the people of Karnataka. Who is BJP to ask me? Will it happen today, sir? Absolutely. The Chief Minister has given clear indication, clear statement that it will happen today. It will happen today. If I am faltering in administration and governance, isn't it advantage to the BJP? Why are they telling me how to govern? ABVP students are being detained by the ನಾಗೇಂದ್ರ ಅವ್ರನ್ನ ರಾಜೀನಾಮೆ ಪಡೆಯುವ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಈಗ ಇವರಿಗೆ ನಿನ್ನೆ ನೋಡಿದೆ ನಮ್ಮ ಬಿಜೆಪಿ ವಿಜೇಂದ್ರ ಅವ್ರ ಸ್ಟೇಟ್ಮೆಂಟ್. ನನ್ನ ಮಾತು ಕೇಳೋದಕ್ಕಿಂತ ಸ್ವಲ್ಪ ಯತ್ನಾಳ್ ಮಾತು ಕೇಳ್ಬಿಡ್ಲಿ ಅವ್ರು, ಯತ್ನಾಳ್ ಸಾಹೇಬ್ರದ್ದು ನೈತಿಕತೆ ಬಗ್ಗೆ ಮಾತಾಡ್ತಾ ಇದಾರಲ್ಲ. ಏನಂತ ಹೇಳಿದ್ರು ಯತ್ನಾಳ್ ಅವರು? ಬಿಜೆಪಿ ಅವರಿಗೆ ನೈತಿಕತೆ ಇದ್ರೆ ಯಾರು ಕೂಡ ಒಬ್ರು ಹಿರಿಯರಿಗೆ ಸ್ಟೇಜ್ ಹತ್ತಿಸಬಾರ್ದು, ನೀವು ಕೂಡ ಹತ್ತಬಾರ್ದು. ಫಸ್ಟ್ ಆ ನೈತಿಕತೆಯನ್ನ ತೋರಿಸ್ಲಿ ಅವರು. ಯಡಿಯೂರಪ್ಪ ಅವ್ರ ಪಾಕ್ಸೋನಲ್ಲಿ ಇರೋದು ಗೊತ್ತಿಲ್ವಾ ನಿಮ್ಗೆ? ವಿಜೇಂದ್ರ ಅವ್ರಿಗೆ ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಲ್ವಾ? ನಮ್ಗೆಲ್ಲ ಟೀಕೆ ಮಾಡ್ತಾರೆ. ಅವರಲ್ಲಿ ಯಾರ್ಯಾರು ಶಾಸಕರ ಮೇಲೆ ಅಟ್ರಾಸಿಟಿ ಕೇಸಸ್ ನಡೀತಾ ಇದೆ, ದೌರ್ಜನ್ಯ ಕೇಸ್ ನಡೀತಾ ಇದೆ, ಮಹಿಳೆಯರ ಮೇಲಿರ್ಬೋದು, ದಲಿತರ ಮೇಲಿರ್ಬೋದು, ಸ್ವಲ್ಪ ಅವರು ಸಮೀಕ್ಷೆ ಮಾಡ್ಕೊಳ್ಳಿ.
Sir, ಆಮೇಲೆ ನೈತಿಕತೆ ಬಗ್ಗೆ ಮಾತಾಡಲಿ. CBI, IT, ED ಹೇಳಿದ ತಕ್ಷಣನೇ ಎಲ್ಲರೂ ಆರೋಪ ಎಲ್ಲ ಗಿಲ್ಟಿ ಆಗೋದಿಲ್ಲ. Sir, the court has allowed Mr. B. Nagendra to travel throughout the state. Other side, BJP is questioning the same thing, that how Nagendra is being allotted, and we will take up this in the assembly So session. let them take it up. The court has allowed him to Let travel. them take it up. Let them prove, They are asking right? your morality, sir. On what moral grounds is Mr. Vijendra still there? If Mr. Nagendra is accused of siphoning funds, Mr. Yediyurappa is accused in POCSO, which is a greater crime. I'm not saying that you steal 100 rupees or you steal 1,000 rupees. Crime is a crime. But you're talking on moral grounds. Show some morality then. Mr. Mohan Bhagwat is saying, sir, we should have good relationship with Pakistan. How do you see this? They're not political organization. Why are you talking? They're making them political. They're an NGO. But their They're statements, NGO. their So- statements are diplomatic statements. Exactly. That's why I'm telling them to register. So you are saying, so a cultural organization, an organization that claims to be NGO, speaks on diplomatic issues, foreign issues, economic issues, speaks about ties with enemy countries, speaks about countries that have annexed land from India to be friendly countries. So, in what capacity does Mr. Mohan Bhagwat speak? I'm speaking in the capacity of an elected legislator. In what capacity does Mr. Mohan Bhagwat speak? This is national. Sarsanchalak of RSS, an unregistered, unregulated, unpatriotic, a money laundering organization. I just want to know in what capacity does he have? If I say anything, BJP says Priyank Kharge speaks too much. But I speak as a legislator. In what capacity is Mr. Mohan Bhagwat this thing, and in what capacity do you even broadcast it? Any update on the registration, sir, which you have asked? You should ask them. No, they are Registration, asking update. I am telling you, I will waive off their fees also if they come. I will take special permission from cabinet. If they want to register, I will take special permission for cabinet and waive their registration fees. And if cabinet refuses, I am ready to pay registration fees throughout India. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.